ಯಾರಾದ್ರೆ ನಮ್ಗೇನ್ರಿ, ನಮಗ್ ನಮ್ ಕಂಪ್ನಿ ಮುಖ್ಯ. ಮೇಡಮ್ ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. 10 ನಿಮಿಷ ವೇಟ್ ಮಾಡಕ್ ಹೇಳಿ. ಓಕೆ. ಮಿಸ್ಟರ್ ಸುನೀಲ್, ಅವ್ರನ್ನ ಬರಕ್ ಹೇಳಿ. ಎಲ್ಲ ಸ್ವಲ್ಪ ಹೊರಗಡೆ ಇರ್ತೀರಾ? ಹಾ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಆಜಾದಿ ಪ್ರಾಡಕ್ಟ್ ಬೇಕು ಅಂತ ಲೆಟರ್ ಕೊಟ್ಟಿದ್ರಿ. ಆಲ್ರೆಡಿ ನಮ್ಮ ಹತ್ರ 18 ಕ್ಯಾಟಗರಿ ಒಳಗ 800ಕ್ಕಿಂತ ಅಧಿಕ ಪ್ರಾಡಕ್ಟ್ಗಳು ಇದ್ದಾವೆ. ಆಲ್ರೆಡಿ ಅದರಲ್ಲಿ ಸ್ಕಿನ್ ಕೇರ್, ಹೆಲ್ತ್ ಕೇರ್, ಪರ್ಸನಲ್ ಕೇರ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ಇದ್ರೂ ಈಗ ಆಜಾದಿ ಪ್ರಾಡಕ್ಟೇ ಯಾಕೆ ಬೇಕು? 800 ಪ್ರಾಡಕ್ಟ್ ಏನೋ ನಿಜ, ಆಲ್ರೆಡಿ ಇವನ್ನೆಲ್ಲ ಉಪಯೋಗಿಸ್ತಾವ್ರೆ. ಹೋದ ಸಲ ಸಾಹೇಬ್ರನ್ನ ಕೇಳ್ಕೊಂಡ್ವಿ, ವೇಟ್ ಲಾಸ್ ಪ್ರಾಡಕ್ಟ್ ಬಿಡಿ ಅಂತ ಲಾಂಚ್ ಮಾಡಿದ್ರು. ಎಷ್ಟೋ ಜನರು ಉಪಯೋಗಿಸಿ ತೂಕ ಕಡಿಮೆ ಮಾಡ್ಕೊಂಡು ಆರೋಗ್ಯವಾಗಿದ್ದಾವ್ರೆ. ಇವಾಗ ಆಜಾದಿ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀರಾ. ಆಜಾದಿ ಪ್ರಾಡಕ್ಟ್ ನಂಬ್ಕೊಂಡು ಬೇಳೆ, ಕಾಳು, ಹಿಟ್ಟು ಇವೆಲ್ಲ ನಿಮ್ಮ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮ್ಮ ಕಂಪ್ನಿ ನಂಬ್ಕೊಂಡು ಕುಂತಾವ್ರೆ. ದೊಡ್ಡ ಮನಸ್ಸು ಮಾಡಿ ಆಜಾದಿ ಪ್ರಾಡಕ್ಟ್ ಬಿಡುಗಡೆ ಮಾಡಿ ನಿಮ್ಮ ಕಂಪ್ನಿ ಹೆಸರು ಹೇಳ್ಕೊಂಡು ಜನ ಜೀವನ ಸಾಗಿಸ್ತಾವ್ರೆ. ನಾನು ಇದನ್ನ ನೋಡ್ತೀನಿ. ನಮ್ಮ ಕಂಪ್ನಿ ಮ್ಯಾನೇಜ್ಮೆಂಟ್ದವ್ರ ಜೊತೆ ಮಾತಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ. ನಾವಿನ್ ಬರ್ತೀವಿ. ಮ್ಯಾನೇಜ್ಮೆಂಟ್ದವರು ತುಂಬ ಒಳ್ಳೆಯವರು ಯಜಮಾನ್ರಿ. ಕಂಪನಿ ಅಧಿಕಾರಿಗೂ ನೋಡ್ಕೊಂಡ್ರು, ಜನರ ಕಷ್ಟಗಳಿಗೂ ಸ್ಪಂದಿಸಿದ್ರು. ದೊಡ್ಡವ್ರ ಎದುರು ಕುತ್ಕೋಬಾರ್ದು ಅಂತ ನಿಂತ್ಕೊಂಡೇ ಮಾತಾಡಿದ್ರು. ಅದೇನು ವಿನಯ, ಅದೇನು ಗೌರವ. ಇಂಥ ಗೌರವ ಕಲಿಸ್ಕೊಡೋದು ಅದೊಂದೇ ಜಾಗ ಯಜಮಾನ್ರಿ. ಯಾವ್ದನ್ನ ಅದು? ಅದೇ ಯಜಮಾನ್ರಿ, ಮೋದಿ ಕೇರ್ ಬೂಟ್ ಕ್ಯಾಂಪು. ಇವರೆಲ್ಲ ಅಕ್ಕ ಬಂದವ್ರಿಂದ ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ನಮಗೆ ಅವೇರ್ನೆಸ್ ಅನ್ನೋದು ರೀಚ್ ಆಗಬೇಕು ಜನಗಳಿಗೆ. ಗಂಡ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದ, ಈಗ ಸಾಕಷ್ಟು ವಿಡಿಯೋಗಳು ಮಾಡಿ ತುಂಬ ವಿಡಿಯೋಗಳು ಮಾಡಿದ್ದಾರೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವ